ಕೂಡ್ಲಿಗೆಯಲ್ಲಿ ಅಭಿವೃದ್ಧಿಯ ಪರ್ವ ವಿವಿಧ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸರಿಂದ ಚಾಲನೆ. ನಮಸ್ಕಾರ, ಇದು ರಾಷ್ಟ್ರ ಕ್ರಾಂತಿ ನ್ಯೂಸ್. ವಿಜಯನಗರ ಜಿಲ್ಲೆಯ ಕೂಡ್ಲಿಗೆ ತಾಲೂಕಿನಲ್ಲಿ ಅಭಿವೃದ್ಧಿಯ ವೇಗ ಹೆಚ್ಚಾಗಿದೆ. ಕ್ಷೇತ್ರದಲ್ಲಿನ ವಿವಿಧ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳ ಕಲ್ಪನೆಗೆ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸರವರು ಚುರುಕು ಮುಟ್ಟಿಸಿದ್ದಾರೆ. ಕೂಡ್ಲಿಗೆಯ ಸಮಗ್ರ ಅಭಿವೃದ್ಧಿಗಾಗಿ ತಾವು ಅನಿರ್ಷಿ ಶ್ರಮಿಸುತ್ತಿರುವುದಾಗಿ ಶಾಸಕರು ಇದೇ ವೇಳೆ ದೃಢವಾಗಿ ಹೇಳಿದ್ದಾರೆ. ಕೂಡ್ಲಿಗೆ ತಾಲೂಕಿನ ಮಾಕನಡ್ಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಅಭಿವೃದ್ಧಿ ಕಾಮಗಾರಿಗಳ ಸೂರಿಮಳೆಯನ್ನೇ ಸುರಿಸಿದ್ದಾರೆ. ಸರ್ಕಾರದ 3 ವರ್ಷಗಳ ಯಶಸ್ವಿ ಅವಧಿಯ ಹಿನ್ನೆಲೆಯಲ್ಲಿ ಚುನಾವಣಾ ಪೂರ್ವದಲ್ಲಿ ನೀಡಿದ ಭರವಸೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಶಾಸಕರು ಭರ್ಜರಿ ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಶಾಲಾ ಬಿಸಿ ಊಟ ತಯಾರಿಕಾ ಕೊಠಡಿ ನಿರ್ಮಾಣ, ಗ್ರಾಮದ 2 ಕಡೆಗಳಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ, ಸಿಸಿ ರಸ್ತೆ ಚರಂಡಿ ನಿರ್ಮಾಣ ಹಾಗೂ ಶಾಲಾ ದುರಸ್ತಿ ಹಾಗೂ ಉನ್ನತೀಕರಣ, ಚಿಕ್ಕಜೋಗಿಹಳ್ಳಿ ತಾಂಡದಿಂದ ಇಮಡಾಪುರ ರಸ್ತೆ ಮಧ್ಯೆ ನೂತನ ಚೆಕ್ ಡ್ಯಾಂ ಹಾಗೂ ಸೇತುವೆ ನಿರ್ಮಾಣ, ಚಿಕ್ಕಜೋಗಿಹಳ್ಳಿಯಲ್ಲಿ ರಸ್ತೆ ಅಗಲೀಕರಣ ಮತ್ತು ಪಶು ಸಂಗೋಪನಾ ಇಲಾಖೆಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಶಾಸಕರು ಚಾಲನೆಯನ್ನು ನೀಡಿದ್ದಾರೆ. ಕೂಡ್ಲಿಗೆ ಕ್ಷೇತ್ರದ ಜನರ ಆಶೀರ್ವಾದದೊಂದಿಗೆ ಕಳೆದ 3 ವರ್ಷಗಳಲ್ಲಿ ನಿರಂತರವಾಗಿ ಅಭಿವೃದ್ಧಿಯ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಜಾತಿ ಧರ್ಮಗಳ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾಗಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದೇ ನಮ್ಮ ಗುರಿ. ನಮ್ಮ ಈ ಅಭಿವೃದ್ಧಿ ಪರ್ವ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೇಗವನ್ನು ಪಡೆಯಲಿದೆ ಅಂತ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿ ಕಾರ್ಯಗಳ ಬಳಿಕ ಚಿಕ್ಕಜೋಗಿಹಳ್ಳಿಯ ಪ್ರವಾಸಿ ಮಂದಿರದಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದ ಶಾಸಕರು ಹಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿ ಪರಿಹಾರ ಸೂಚಿಸಿದರು. ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಸಿಬ್ಬಂದಿ ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ವರದಿ ವಿಜಯ ಋಷಭೇಂದ್ರ, ರಾಷ್ಟ್ರಕ್ರಾಂತಿ ನ್ಯೂಸ್, ಕೂಡ್ಲಿಗೆ. ಒಂದೇ ಕೊಡ್ತಾ ಇದ್ದೀವಿ, ನಿನಗೆ ನನ್ನ ಫ್ರೆಂಡ್ ಮಗ ಪುಸ್ತಕದ 2 ಕೊಡ್ತೀನಿ ಅಂತ ಹೇಳ್ಬಿಟ್ಟು 2 ಕೂಡ್ಲಿಗೆ ಚಿಕ್ಕಗಳಲ್ಲಿ ಮತ್ತು ನಮಗೆ ನೋಡಿ ಅದು ಇಡೀ ರಾಜ್ಯಕ್ಕೆ 15 ಪಾಲಿಕ್ಲಿನಿಕ್ ಆಯಿತಾ. ಅದರಲ್ಲಿ 15ರಲ್ಲಿ ಒಂದೊಂದು ಮಿನಿಸ್ಟ್ರಿಗೆ ಒಂದು ಲೆಕ್ಕ ಹಾಕೊಂಡ್ರು 30 ಬೇಕಾಗ್ತವೆ. ಅದರಲ್ಲಿ ಮಿನಿಸ್ಟ್ರು ಬೈಪಾಸ್ ಮಾಡಿ ನಮಗೆ ಅದು ನಮ್ಮ ತಂದೆಯವ್ರ ಬಗ್ಗೆ ಇರೋ ಗೌರವ ಅವ್ರಿಗೆ. ಅದು ನಾವೇನೇ ಹೇಳಿದ್ರೂ ಅವ್ರು ಯಾವತ್ತೂ ಇಲ್ಲ ನನಗೆ. ಹೌದು ಹೌದು ಇದು ಅವತ್ತು ನೋಡೋಗಿದ್ವಿ, ಭಾಳ ಹಳೇದಿತ್ತು. ಈಗ ಹೊಸ ಕಟ್ಟಡ ಬಂದಿರುತ್ತೆ, ಭಾಳ ಖುಷಿ. ಇದೇ ರೀತಿ ಹಂತವಾಗಿ ಬೇರೆ ಎಲ್ಲದನ್ನು ಮಾಡೋದಕ್ಕೆ ಮತ್ತೆ ನಿಮಗೆ ಹೇಳಿದ್ದೀನಿ ಈಗಾಗಲೇ ಒಂದು ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಕೇಳಿದ್ರಿ, ಅಪ್ರೂವಲ್ ಆಗಿದೆ ಆಯಿತಾ. ಆಗಿದೆ ಸ್ಕೂಲ್ ಜೂನ್ 1ಕ್ಕೆ ರಾಜ್ಯ ಮಟ್ಟದ ಕಾರ್ಯಕ್ರಮನ ಮಾನ್ಯ ಮುಖ್ಯಮಂತ್ರಿಗಳು ಶಿವಮೊಗ್ಗದಲ್ಲಿ ಚಾಲನೆ ಕೊಡ್ತಾಯಿದ್ದಾರೆ. KP ಶಾಲೆಗಳು ನಾವು ಹೋಗ್ತಾ ಇದ್ದೀವಿ, ನೀವು ಎಲ್ಲ ಬರ್ರಿ.
ಆಯಿತಾ. ಚಿಕ್ಕಜೋಗಳ್ಳಿಗೆನೇ ಮಧುಬಂಗಾರಪ್ಪ ಸರ್ ಬರ್ತಾ ಇದ್ದಾರೆ. ನಾನು ಹೇಳಿದ್ದೀನಿ ನೀವು ವಿಶೇಷವಾಗಿ ಬಂದು ಇಲ್ಲಿ ಶಾಲೆ ಚಾಲನೆ ಕೊಡಬೇಕಂತೇಳಿ ಅವ್ರು ಒಪ್ಕೊಂಡಿದ್ದಾರೆ. ಇಲ್ಲೇ ಕರೆಸಿ ಒಳ್ಳೆ ಫಂಕ್ಷನ್ ಆಯಿತಾ. ಬರ್ತಾರೆ ಮಿನಿಸ್ಟರ್ ಬರ್ತಾರೆ. ಅವತ್ತೇ ಬರ್ತಾರೆ ಸರ್. 1ನೇ ತಾರೀಕು ರಾಜ್ಯ ಮಟ್ಟದಲ್ಲಿ CM ಮುಖ್ಯಮಂತ್ರಿಗಳು ಚಾಲನೆ ಕೊಡ್ತಾ ಇದ್ದಾರೆ. ಇಲ್ಲಿಗೆ ಕರೆಸ್ತೀನಿ, ಟೈಮ್ ಡೇಟ್ ಕೊಟ್ಬಿಟ್ಟು ಅವರು ಒಪ್ಕೊಂಡಿದ್ದಾರೆ, ಬರ್ತೀವಿ ಸರ್. ಅವರು ಸರ್ ಹೋಗೋಣ NMR ಮುಗಿಸಿ ನರೇಗಾ ಮುಗಿಸಿ ಅದು ಮುಚ್ಚಿಡಿಸಿರಿ ಇವರು ಮಾವು ಗ್ರ್ಯಾಂಟ್ ಏನು ಕೋರ್ಟ್ನ ಏನಾಗುತ್ತದೆ. ನಮಸ್ಕಾರ ನೀವು ಅಲ್ಲಿ ಮಾತಾಡ್ತೀನಿ ಮಾತಾಡಲಿಲ್ಲ. ಹೌದಣ್ಣ, ಇಲ್ಲ ಸಾರಿ ಹೌದಣ್ಣ, ಸಾರಿ ಬೇಜಾರಾಗೋದು. ಇಲ್ಲಿ ವಿಸಿಟ್ ಮಾಡ್ತಿದ್ವಿ ಈಗಾಗಲೇ 2023 ಇದರಲ್ಲಿ ಬೇಡಿಕೆ ಇಟ್ಟಿದ್ವಿ ಹೊಸ ಕಟ್ಟಡ ಬೇಕಂತೇಳಿ. ಸೋಮವಾರ ಕೂಡ್ಲಿಗಿಲ್ ಕೂಡ ಹೊಸದು ಬಿಲ್ಡಿಂಗು ಕೂಡ್ಲಿಗಿಲು ಮಾಡ್ತಾ ಇದ್ವಿ, ಇಲ್ಲೂ ಮಾಡ್ತಾ ಇದ್ವಿ. ಮತ್ತು ಇದರಲ್ಲಿ KMRC ಉನ್ನತೀಕರಣ ಕೂಡ ಇಟ್ಕೊಂಡಿದ್ವಿ. 14 ವೆಟರ್ನರಿ ಹಾಸ್ಪಿಟ್ಲ್ ಉನ್ನತೀಕರಣಕ್ಕೆ ಇಟ್ಕೊಂಡಿದ್ವಿ. ಮತ್ತು ಅದದ್ದು ಇದು ಇಟ್ಕೊಳ್ತೀವಿ, ಪಕ್ಕದಲ್ಲಿ ಹೊಸದು ಕಟ್ತೀವಿ, ಹೊಸ ಬಿಲ್ಡಿಂಗು. ಇದು ಇನ್ನೊಂದು ಸ್ವಲ್ಪ ಏನಾದರೂ ಇದು ಆಫೀಸ್ ವರ್ಕಿಗೆ ಇದಕ್ಕೆ ಯೂಸ್ ಆಗುತ್ತೆ. ಮತ್ತು ಮೊನ್ನೆ ಬಜೆಟಲ್ಲಿ 15 ಪಾಲಿಕ್ಲಿನಿಕ್ ವೆಟರ್ನರಿ ಕ್ಲಿನಿಕ್ಕು ಅಪ್ರೋ 15 ಆಗಿದ್ದು ರಾಜ್ಯದಲ್ಲಿ. ಅದರಲ್ಲೇ ಒಂದು ನಮ್ಮ ಪಾಲಿಕ್ಲಿನಿಕ್, ಅದು ಲ್ಯಾಬ್ ಗೀಬ್ ಎಲ್ಲ ಕೊಟ್ಟಿ ವೆಚ್ಚದಲ್ಲಿ. ಇದನ್ನ ಇನ್ನೊಂದು ಸ್ವಲ್ಪ ಇನ್ನೂ ಮುಂದೆ ಕ್ವಾರ್ಟರ್ಸ್ಗಳು ಅವೆಲ್ಲ ಮುಂದಿನ ಅಂತ ಹೇಳ್ಬಿಡ್ರಿ ಸರ್. ಅದು ಏನೇನು ಯಾವುದು ಇದರಲ್ಲಿ ಇದು ನಬಾರ್ಡ್ ಯೋಜನೆಯಲ್ಲಿ ಇಲ್ಲಿ 49.5 ಲಕ್ಷ ಅನುದಾನದಲ್ಲಿ ಹೊಸ ಸುಸಜ್ಜಿತ ನಮ್ಮ ಇದು ಆಸ್ಪತ್ರೆ ಹೊಸದು ನಿರ್ಮಾಣ ಕೂಡ್ಲಿಗಿ ಕೂಡ. ಟೋಟಲ್ ನಮ್ಮ ಇದರಲ್ಲಿ ಎಷ್ಟು? ಒಟ್ಟಲ್ಲಿ ರಾಜ್ಯಕ್ಕೆ 100 ಹೊಸ ಕಟ್ಟಡಗಳಲ್ಲಿ ಕೂಡ್ಲಿಗಿ ತಾಲೂಕಿಗೆ 2 ಕೂಡ್ಲಿಗಿ ಪಟ್ಟಣ ಒಂದು, ಕೂಡ್ಲಿಗಿ ಪಟ್ಟಣ ಒಂದು, ಚಿಕ್ಕಜೋಗ ಸೋಮವಾರ ಚಿಕ್ಕಜೋಗ ಕೂಡ್ಲಿಗಿ. ಎಷ್ಟು ಸರ್ ಇದರದ್ದು? 49 ಲಕ್ಷ. ಚತುಷ್ಪಥ ರಸ್ತೆ ಕಾಮಗಾರಿ ಇದಕ್ಕೆ ಕೂಡ್ಲಿಗಿ ಇದರಲ್ಲಿ. ಈಗ ಒಂದು ಕೂಡ್ಲಿಗಿಗೆ ಸಮಾನಾಂತರವಾಗಿ ನಾವು ಉಜ್ನಿ, ಹೊಸಳ್ಳಿ, ಗುಡೇಕೋಟೆ, ಚಿಕ್ಕಜೋಗಳ್ಳಿನ ಕೂಡ ಅಭಿವೃದ್ಧಿ ಪಡಿಸಬೇಕಾಗಿದೆ. ಈಗ ಹೋಬಳಿ ಅಲ್ಲದಿದ್ರೆ ಕೂಡ ಈಗಾಗಲೇ ಇದು ಸುಮಾರು 60 ವರ್ಷಗಳಿಂದನೇ ಮಾದರಿ ಗ್ರಾಮ ಅಂತೇಳಿ ರಾಜ್ಯದಲ್ಲಿ ಹಂಚ್ಕೊಂಡಿದ್ದು ಕೂಡ ಅಭಿವೃದ್ಧಿಯಿಂದ ಭಾಳ ಹಿನ್ನಡೆ ಆಗಿ ಇಲ್ಲಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗಿತ್ತು. ಇಲ್ಲಿ ಈಗ ಇದನ್ನು ಒಂದು ಆ ಇತಿಹಾಸನ ಮರುಸೃಷ್ಟಿ ಮಾಡಬೇಕನ್ನೋ ಒಂದು ಕಾಳಜಿಯಿಂದ ಈಗ KP ಶಾಲೆ ಆಗಿದೆ. ಆಮೇಲೆ ಹೊಸದೊಂದು 150 ಸ್ಟ್ರೆಂತ್ ಇರೋದು ಒಂದು ಹೊಸದು ಹಾಸ್ಟೆಲ್ ಕೂಡ ಇಲ್ಲಿ ಅಪ್ರೂವಲ್ ಆಗಿದೆ. ಹೆಣ್ಮಕ್ಳ ಹಾಸ್ಟೆಲು, ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಒಂದು ಹಾಸ್ಟೆಲ್ ಕೂಡ ಅಪ್ರೂವಲ್ ಆಗಿದೆ. ಮತ್ತು ಈಗ ಅದು ನಮ್ಮ ಇದ್ರದ್ದು ಬ್ಯಾನರ್ ಮಾಡಿಸಿದ್ದೀರಾ ಒಂದು ಈಗ ಹೊಸದು ದನದ ಆಸ್ಪತ್ರೆದು ಈಗ ಪೂಜೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಈಗ 4.5 ಕೋಟಿ ವೆಚ್ಚದಲ್ಲಿ ಮೇನ್ ರೋಡು, 4 ಚತುಷ್ಪಥ ರಸ್ತೆ, CC ರೋಡು, ಡ್ರೈನೇಜು ಪ್ಲಸ್ ಎಲ್ಲ ಇದು ಡಿವೈಡ್ ಎಲ್ಲ ಸೇರಿ ಫುಟ್ಪಾತ್ ಎಲ್ಲ ಸೇರಿ ಈಗ ಸುಸಜ್ಜಿತ ಒಂದು ರಸ್ತೆ, 4 ಪಥದ ರಸ್ತೆ ನಾವು ಈಗ ಮೊದಲನೇದಾಗಿ ಒಂದು 500 ಮೀಟರ್ ಮಾಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ 1 ಕಿಲೋಮೀಟರ್ ಆ ಕಡೆ ಈ ಕಡೆ ಮತ್ತೆ ಮುಂದುವರ್ಕೊಂಡು ಮಾಡಿ ಒಟ್ಟಿನಲ್ಲಿ ಮುಂದೆ ಯಾವುದೇ ರೀತಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಬಾರ್ದು. ಈಗಲೇ ಎಲ್ಲ ಮುಂದೆ ಒಂದು ಒಳ್ಳೆ ನಗರ ಆಗೋದಕ್ಕೆ ಈಗಲಿಂದನೇ ನಾವು ಒಳ್ಳೆ ಸಿದ್ಧತೆ ಮಾಡೋದಕ್ಕೆ ನಾವು ಊರನ್ನ ರೆಡಿ ಮಾಡ್ತೀವಿ. ಈ ಸರಿ ಮತ್ತು APMC ಕೂಡ ಗ್ರಾಂಟ್ ಹಾಕ್ಸಿದ್ದೀವಿ, ಅದಕ್ಕೆ ಕೂಡ ಸ್ವಲ್ಪ ಕಾಯಕಲ್ಪ ಬೇಕಾಗಿದೆ. ಸೊ ಎಲ್ಲ ನಮ್ಮ ಚಿಕ್ಕಜೋಗಳ್ಳಿ ಗ್ರಾಮ ಒಂಥರ ನಮ್ಮ ಮನೆ ಇದ್ದಂಗೆ. ಇದಕ್ಕೆ ಎಲ್ಲ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿಗೆ ನಾವು ಸಹಕಾರ ನೀಡ್ತೀವಿ. ಇಲ್ಲ ಅದು ನೋಡಿ, ಅದು ನಿಮಗೆ ಗೊತ್ತಿರಲಿ, ಈಗ ಒಂದು 1000ಕ್ಕಿಂತ ಜಾಸ್ತಿ ಹೋಬಳಿಗಳು ಹೋಬಳಿ ಕೇಂದ್ರಗಳಿಗೆ ಸರ್ಕಾರದ ಮಟ್ಟದಲ್ಲಿದ್ದಾವೆ. ಆದರೆ ಈಗಿರೋ ಯಾವುದೇ ಸರ್ಕಾರ ಬರಲಿ, ಈಗಿರೋದೇನಪ್ಪ ಅಂತಂದರೆ ಅಂಗೈಯಲ್ಲಿ ಮೊಬೈಲಲ್ಲಿ 50ಕ್ಕಿಂತ ಜಾಸ್ತಿ ಈಗೆಲ್ಲ ಸರ್ಕಾರದ ಕೆಲಸಗಳು ಮೊಬೈಲ್ ಅಪ್ಲಿಕೇಶನ್ ಆಗ್ತಾ ಇದ್ದಾವೆ. ಸೊ ಹೋಬಳಿಗಳು ಯಾವಾಗಿದ್ವು ಅಂತಂದರೆ ಒಂದಕ್ಕಿಂತ ಒಂದು ತುಂಬ ದೂರ ಇದೆ, ಸಾರ್ವಜನಿಕರಿಗೆ ರಸ್ತೆ ಸಂಪರ್ಕ ಇಲ್ಲ, ಮತ್ತು ಆ ಥರ ಅನುಕೂಲಗಳು ಇಲ್ಲ ಅಂದಾಗ ಮಾತ್ರ ಹೋಬಳಿಗಳು ಮಾಡ್ತಾಯಿದ್ರು. ಈಗ ಯಾವುದೇ ರಾಜ್ಯದಲ್ಲಿ ಯಾವುದೇ ಹೊಸ ಹೋಬಳಿಗಳು ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ.
ಅರ್ಥ ಆಯ್ತಾ. ನಾವು ಫಸ್ಟ್ಗೆ ಉಜ್ಜಿನಿ ಚಿಕ್ಕಜೋಗಳಿದ್ದು ಹೊಸ ಹೋಬಳಿಗಳಿಗೆ ನಾನೇ ಮೊದಲನೇ ನಮ್ಮ ಸರ್ಕಾರ ಬಂದಾಗ ಪ್ರಸ್ತಾವನೆ ಕೊಟ್ಟಿದ್ದು. ಸದ್ಯಕ್ಕೆ ಅವ್ಯಾವು ಪರಿಶೀಲನೆಯಲ್ಲಿ ಯಾವುದೂ ಅಂಥ ಹೋಬಳಿ ಮಾಡೋಂಥ ಯೋಚನೆ ಇಲ್ಲ ಅಂತೇಳಿ ಸರ್ಕಾರದಿಂದ ಉತ್ತರ ಬಂದಿದೆ. ಯಾಕೆಂತಂದರೆ ಆರ್ಥಿಕ ಹೊರೆ ತುಂಬ ಆಗ್ತದೆ, ಸಾವಿರಾರು ಹೊಸ ಹೋಬಳಿಗಳದ್ದು ಎದ್ದಿದೆ, ಎಲ್ಲ ಮೊಬೈಲಲ್ಲೇ ಆಗ್ತಾ ಇದ್ದಾವೆ, ಪಂಚಾಯತಿಲಿ ಆಗ್ತಾ ಇದ್ದಾವೆ. ಸೊ ಹೊಸ ಹೋಬಳಿ ಮಾಡಿ ಆರ್ಥಿಕ ಹೊರೆ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನೇರವಾಗಿ ಎಲ್ಲ ಈಗ ಸದ್ಯಕ್ಕೆ ಹೋಬಳಿ ಇದೆ. ಮುಂದೆ ಏನಾದರೂ ಆಗಂಥ ಅವಕಾಶ ಸಿಕ್ಕರೆ ಖಂಡಿತ ಮಾಡಿಸ್ತೀವಿ. ಪ್ರಮುಖವಾಗಿ ಎಕ್ಸ್ರೇ ಯಂತ್ರ ಇದು ಬರೀ ಟೆಂಡರ್ ಹಂತದಲ್ಲೇ ಇದೆ ಅನ್ನುವಂಥದ್ದು ಅದರಿಂದ ಗ್ರಾಮೀಣ ಭಾಗದಲ್ಲಿ ಬಹುತೇಕ ಜನರಿಗೆ ಈ ಗುಡೇಕೋಟೆ ಭಾಗದಿಂದ ಎಲ್ಲರೂ ಕೂಡ್ಲಿಕ್ಕೆ ಹೋಗೋಂಥ ಅನಿವಾರ್ಯತೆ ಇದೆ. ಇಲ್ಲೆಲ್ಲಿ ಇಲ್ಲ, ಈವನ್ ಹೋಬಳಿ ಅಂದರೂ ಕೂಡ ಕಾನವಸಳ್ಳಿಯಲ್ಲಿ ಇಲ್ಲ, ಚಿಕ್ಕಜೋಗಳಲ್ಲಿ ಬಿಡಲ್ಲ. ಅದು ಈಗ 1 ವರ್ಷದಿಂದ ಅದು ಯಂತ್ರ ಇದಾಗಿ ಸಾಕಾಗಿ ನಿಂತ್ಬಿಡುತ್ತೆ. ಅಲ್ಲಿರೋ ವರ್ಕರ್ ಕೂಡ ಇನ್ನೊಂದು ವಾರದಲ್ಲಿ ಅದನ್ನು ಸರಿಪಡಿಸೋಂಥ ಕೆಲಸ ಮಾಡ್ತೀವಿ. ಸರ್ ಇಲ್ಲ ನಾವು